ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಾಮಿಕಾ ಕನ್ನಡ ವ್ಲಾಗ್ಸ್. ಇವತ್ತು ನಾನು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಈಸಿಯಾಗಿ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಫುಲ್ ಸಿಪ್ಪೆ ಎಲ್ಲ ರಿಮೂವ್ ಆದಮೇಲೆ ಅದನ್ನು ಸ್ವಲ್ಪ ತುರ್ಕೊಳ್ಳೋಣ. ಆ್ಯಪಲ್ನ ಇಲ್ಲಿ ಕಿಚನಲ್ಲಿ ನಾನು ರೆಸಿಪಿ ಶೂಟ್ ಮಾಡ್ತಾಯಿದ್ದೆ, ಆಗ ಮಮ್ಮಿ ವಾಯ್ಸ್ ಕೇಳಿಸ್ತು. ಆಚೆ ಹೋಗಿ ನೋಡಿದ್ರೆ ಮಮ್ಮಿ ಯಾಕೋ ಸೈಲೆಂಟಾಗಿ ಸೋಫಾ ಮೇಲೆ ಕುಂತಿದ್ರು. ಏನಾಯ್ತು? ಯಾಕೆ ಸೈಲೆಂಟಾಗಿ ಕುಂತಿದ್ಯಾ? ತಲೆ ನೋಯ್ತೈತೆ, ಸ್ವಲ್ಪ ಟೀ ಮಾಡಿಕೊಡು ಅಂದರು. ಸೊ ಅದಕ್ಕೆ ಇವಾಗ ರೆಸಿಪಿ ಸ್ವಲ್ಪ ಸೈಡಲ್ಲಿಟ್ಟು ಮಮ್ಮಿಗೋಸ್ಕರ ಸ್ಪೆಷಲ್ ಟೀ ಮಾಡ್ತಾಯಿದ್ದೀನಿ. ಅವ್ರ ತಲೆನೋವೆಲ್ಲ ಮಾಯ ಆಗಬೇಕು ಈ ಟೀ ಕುಡಿದು. ನಮ್ಮನೇಲಿ ಸ್ವಲ್ಪ ಶುಗರ್ ಕಮ್ಮಿನೇ, ಅಂದರೆ ಯಾರಿಗೂ ಶುಗರ್ ಇಲ್ಲ, ಬಟ್ ನಾವು ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕಿ ಟೀ ಮಾಡ್ತೀನಿ, ಜಾಸ್ತಿ ಹಾಕಲ್ಲ. ಒಂದು 4 ಕಪ್ ಮಾಡ್ತಾಯಿದ್ದೀನಿ. ಈಗ ಫಸ್ಟು ಟೀ ತಗೊಂಡೋಗಿ ಮಮ್ಮಿ ಕೊಟ್ಟು ಬರೋಣ. ನೆಕ್ಸ್ಟ್ ಆದಮೇಲೆ ನಾನು ರೆಸಿಪಿನ ಶೂಟ್ ಮಾಡೋಕ್ಕೆ ಮತ್ತೆ ಬಂದೆ. ಈಗ ಒಂದು ಬಾಣಲಿ ತೊಗೊತಾ ಇದ್ದೀನಿ. ಸ್ವಲ್ಪ ಬಾಣಲಿ ಹೀಟ್ ಆದಮೇಲೆ ನಾನು ಮುಂಚೆನೇ ತುರಿದಿಟ್ಟಿದ್ನಲ್ಲ ಆ್ಯಪಲ್ನ, ಅದನ್ನು ಇವಾಗ ಡ್ರೈ ಫ್ರೈ ಮಾಡೋಣ. ಸ್ವಲ್ಪ ನೀವು ಬೇಕಿದ್ರೆ ಆಯಿಲ್ ಹಾಕೊಬೋದು, ನಾನೇನು ಆಯಿಲ್ ಹಾಕಿಲ್ಲ ಇಲ್ಲಿ, ಹಂಗೇ ಡ್ರೈ ಫ್ರೈ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ವಾಟರೆಲ್ಲ ಡ್ರೈ ಆಗಬೇಕು ಆ್ಯಪಲ್ದು. ನೆಕ್ಸ್ಟ್ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ನೆಕ್ಸ್ಟ್ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಆದಮೇಲೆ ಒಂದೇ ಒಂದು ಲವಂಗ ಹಾಕ್ತಾಯಿದ್ದೀನಿ. ಲವಂಗ ಒಂದೇ ಸಾಕು, ಅದು ಆಪ್ಷನಲ್ಲು, ಹಾಕೋಂಗಿದ್ರೆ ಹಾಕಿಲ್ಲ ಅಂದರೆ ಬೇಡ. ಇವಾಗ ಅದನ್ನು ಸಕ್ಕರೆ ಎಲ್ಲ ಕರಗಿದೆ, ಆಫ್ ಮಾಡಿ ಸೈಡಲ್ಲಿ ಇಡೋಣ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಒಂದು 4 ಪೀಸ್ ಬ್ರೆಡ್ ತೊಗೊಂಡು ಅದನ್ನು ಕಟ್ ಮಾಡಿ ಅದರಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ರುಬ್ಕೊಂಡು ಬರೋಣ, ಡ್ರೈ ಆಗಿ. ಸ್ವಲ್ಪ ನೀರೇನು ಹಾಕಬಾರ್ದು. ಆ ರುಬ್ಬಿದ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದೇ ಪಾತ್ರೆಗೆ ಸ್ವಲ್ಪ ಕೋಕೋ ಪೌಡರ್ ಹಾಕ್ತಾಯಿದ್ದೀನಿ. ಕೋಕೋ ಪೌಡರ್ ಒಂದು 2-3 ಸ್ಪೂನ್ ಹಾಕಿ ಸಾಕು. ನೆಕ್ಸ್ಟ್ ಆ್ಯಪಲ್ನ ಬಿಸಿ ಮಾಡಿ ಇಟ್ಟಿದ್ವಲ್ಲ ಆವಾಗಲೇ ಹುರಿದು, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಪಲ್ ಇಲ್ಲ ಅಂದರೆ ನೀವು ಆ್ಯಪಲ್ ಎಸೆನ್ಸ್ ಯೂಸ್ ಮಾಡ್ಬೋದು. ನೆಕ್ಸ್ಟು 1 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲು ಏನು ಜಾಸ್ತಿ ಬೇಡ, ಸ್ವಲ್ಪ 1 ಸ್ಪೂನ್ ಸಾಕು. ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಫಸ್ಟು ಡ್ರೈಯಾಗೇ ಮಿಕ್ಸ್ ಮಾಡೋಣ, ಏನು ನೀರೆಲ್ಲ ಹಾಕೋದು ಬೇಡ. ನೆಕ್ಸ್ಟ್ ಪಾಕ ಮಾಡಿದ್ನಲ್ಲ ನಾನು, ಸ್ವಲ್ಪ ಶುಗರು ಮತ್ತು ಕ್ಲೋವ್ ಹಾಕಿ ಇವಾಗ ಅದನ್ನು ಸ್ವಲ್ಪನೇ ನೀರು ಹಾಕ್ತಾ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಸ್ವಲ್ಪ ಡ್ರೈ ಕೊಕೊನೆಟ್ ತೊಗೊಂಡು ಕಟ್ ಮಾಡಿ ಅದನ್ನು ಗ್ರೈಂಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಬ್ರೆಡ್ ಪೌಡರ್ ಮತ್ತು ಕೋಕೋನಟ್ ಪೌಡರು ಮತ್ತು ಸ್ವಲ್ಪ ಶುಗರ್ ವಾಟರು ಮತ್ತು ಆಯಿಲ್ ಹಾಕಿ ಮಿಕ್ಸ್ ಮಾಡಿದ್ನಲ್ಲ, ಅದನ್ನು ತೊಗೊಂಡು ಚಿಕ್ಕ ಚಿಕ್ಕ ಉಂಡೆ ಆಗಿ ಮಾಡ್ತಾಯಿದ್ದೀನಿ. ನಾರ್ಮಲ್ ಚಿಕ್ಕ ಲಡ್ಡು ಸೈಜ್ ಮಾಡಿದ್ರೆ ಸಾಕು. ನಾನಿಲ್ಲಿ ಒಂದು 5-6 ಆಗ್ಬೋದು. ನಿಮ್ಗೇನಾದರೂ ಜಾಸ್ತಿ ಬೇಕು ಕ್ವಾಂಟಿಟಿ ಅಂದರೆ ಬ್ರೆಡ್ ಪೀಸ್ನ ಸ್ವಲ್ಪ ಜಾಸ್ತಿ ಹಾಕಿ ಕೋಕೋ ಪೌಡರ್ನ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ಶುಗರ್ ನಾರ್ಮಲ್ ಎಷ್ಟು ಬೇಕೋ ನೋಡ್ಕೊಂಡು ಟೇಸ್ಟ್ ಮಾಡಿಬಿಟ್ಟು ಹಾಕಿ. ಈಗ ಅದು ಲಡ್ಡು ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಕೋಕೋನಟ್ ಪೌಡರ್ ಇತ್ತಲ್ಲ ಅದ್ರ ಕೋಟ್ ಮಾಡಿ ಸೈಡಲ್ಲಿ ಇಡ್ತಾಯಿದ್ದೀನಿ. ಇಷ್ಟೇ ನಮ್ಮ ಈಸಿಯಾಗಿ ಕ್ವಿಕ್ಕಾಗಿ ಎಷ್ಟು ಬೇಗ ನಾವು ಆ್ಯಪಲ್ ಕೇಕ್ನ ಮನೆಯಲ್ಲೇ ಮಾಡಿದ್ದೀವಿ, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ಬನ್ನಿ ಇದನ್ನು ಮಮ್ಮಿ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಏನಮ್ಮ ಇದು? ಆ್ಯಪಲ್ ಕೇಕ್ ನಾನೇ ಮಾಡಿರೋದು. ನೀನಾ? ಹ್ಞೂ. ಸ್ಪೂನ್ಗೆ ನೀನು ಮೈಗೆ ತಿನ್ನಲ? ಒಂದು ತಕ್ಕ ಏನು ಇಷ್ಟು ಸಾಫ್ಟಾಗಿ ಮಾಡಿದ್ದ ಗುಂಡು? ಟೇಸ್ಟ್ ನಾನು ಹೋಟ್ಲು ಇದು ಬೇಕ್ರಿ ಥರನೇ ಇದೆಯಾ? ಸೂಪರಾಗಿ ಗುಂಡ. ಇದೆಲ್ಲ ಮಾಡೋದು ಹೆಂಗೆ ಕಲ್ತೆ ನೀನು? ಚೆನ್ನಾಯ್ತಾ? ಥ್ಯಾಂಕ್ ಯು. ಸೂಪರ್.